ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವ. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಇರ್ತಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSSನ ಸರಸಂಘ ಚಾಲಕರಿಗೊಂದು ಬಹಿರಂಗ ಪತ್ರ ಬರೆದರು. ಆ ಪತ್ರದಲ್ಲಿ ನೀವು RSS ಅನ್ನು ನೋಂದಣಿ ಮಾಡಿಸಿ ಅದಕ್ಕೆ ಬರ್ತಾ ಇರುವ ದೇಣಿಗೆ, ಕಟ್ತಾ ಇರುವ ಟ್ಯಾಕ್ಸಿನ ಲೆಕ್ಕವನ್ನು ದೇಶದ ಜನರೆದುರಿಗೆ ತೆರೆದಿಡಿ ಅನ್ನುವ ಮನವಿ ಇತ್ತು. 2 ಪುಟಗಳ ಪತ್ರ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. RSS ನೋಂದಣಿ ಆಗಲೇಬೇಕು ಅಂತ ಸಂವಿಧಾನ ಹೇಳುತ್ತಾ, ಕಾನೂನು ಹೇಳುತ್ತಾ ಅನ್ನುವ ಒಂದು ಪ್ರಶ್ನೆ. ಆದರೆ ಇದು ಸಂವಿಧಾನ ಕಾನೂನಿನ ವಿಷಯ ಅಲ್ಲ, ನೈತಿಕತೆಯ ವಿಷಯ ಅನ್ನೋದು ಇನ್ನೊಂದು ಚರ್ಚೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಇಬ್ಬರು ಗಣ್ಯರು ನಮ್ಮ ಜೊತೆಗಿರ್ತಾರೆ. ಹಿರಿಯ ವಕೀಲರು, ಸಂವಿಧಾನ ತಜ್ಞರು ಆದ ರಮೇಶ್ ಪುತಿಗೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಗೆ ಬ್ರಿಜೇಶ್ ಕಾಳಪ್ಪ ಅವರಿದ್ದಾರೆ, ಕಾಂಗ್ರೆಸ್ ಮುಖಂಡರು, ಮತ್ತೊಬ್ಬ ವಕೀಲರು. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಅವರನ್ನು ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾನೂನಿನ ಪ್ರಶ್ನೆಯೊಂದಿಗೆ ಶುರು ಮಾಡಿ ನೈತಿಕತೆಯ ಪ್ರಶ್ನೆಗೆ ಹೋಗೋಣ ಅಂತ ಬ್ರಿಜೇಶ್ ಕಾಳಪ್ಪ ಅವರ ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತೀನಿ. ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ಬಗ್ಗೆ ತಮ್ಮ ಅಭಿಪ್ರಾಯ, ಲೀಗಲ್ ಫ್ರೇಮ್ನಲ್ಲಿ ನೋಡುವುದಾದರೆ ಅದಕ್ಕೆ ಎಷ್ಟು ಬೆಲೆ ಇದೆ? ನೋಡಿ ಅಜಿತ್, ಇವಾಗ ಇದುವರೆಗೂ ನಾನು ನೋಡಿರೋಂಥ ಯಾವ ಒಂದು ಮೆಟೀರಿಯಲ್ ಇದೆ ಅದ್ರ ಪ್ರಕಾರ RSS ಇಸ್ ನಾಟ್ ರಿಜಿಸ್ಟರ್ಡ್. ಇವಾಗ ನನಗೆ ಸ್ಟ್ರೇಟ್ ಅವೇ ಮನಸ್ಸಿಗೆ ಬರುವಂಥದ್ದು 3 ವಿಚಾರ. ಒಂದು, ಇದರ್ ಅಂಡರ್ ದ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್, ಓಕೆ, ಅಥವಾ ಅಂಡರ್ ದ ಟ್ರಸ್ಟ್ ಆ್ಯಕ್ಟ್, ಅಥವಾ ಅಂಡರ್ ದ ಕಂಪನೀಸ್ ಆ್ಯಕ್ಟ್. ಓಕೆ, ಇದರಲ್ಲಿ ಆದ ಹಾಗೆ ಕಾಣಿಸ್ತಾ ಇಲ್ಲ. ಆಯಿತಾ? ಆಮೇಲೆ ವಿ ಆರ್ ನೌ ಇನ್ ದ 21st century. ಓಕೆ, ನಾವು ಯಾವುದೋ 18ನೇ ಶತಮಾನ 19ನೇ ಶತಮಾನದಲ್ಲಿ ಇಲ್ಲ. ಆಯಿತಾ? ದಿಸ್ ಇಸ್ ದ ಏಜ್ ಆಫ್ ಟ್ರಾನ್ಸ್ಪರೆನ್ಸಿ. ಸೊ ಈ ಏಜ್ ಆಫ್ ಟ್ರಾನ್ಸ್ಪರೆನ್ಸಿದಲ್ಲಿ ನೀವು ಒಂದು ದೊಡ್ಡ ಒಂದು ಆಲ್ಮೋಸ್ಟ್ ಸಂಸ್ಥಾನವನ್ನೇ ಹೇಳುವಂಥದ್ದು, ಅವ್ರು ಇವತ್ತು ನಾವು ರಿಜಿಸ್ಟ್ರೇ ಮಾಡಲಿಲ್ಲ ಓಕೆ ಅಂತ ಹೇಳೋದು ಅದೆಷ್ಟು ಸರಿ ಅಂತ ನನಗೆ ನಿಜವಾಗ್ಲೂ ದಟ್ಸ್ ಅ ಸಬ್ಜೆಕ್ಟ್ ವಿಚ್ ವಿ ಹ್ಯಾವ್ ಟು ಟಾಕ್ ಅಬೌಟ್. ಆಯಿತಾ? ಬಟ್ ಇನ್ ದ 21st century ಗೋಯಿಂಗ್ ಫಾರ್ವರ್ಡ್ ಖಂಡಿತವಾಗ್ಲೂ ಇದೇ ಪರಿಸ್ಥಿತಿ ಯಾವತ್ತೂ ಕೂಡ ಇರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಇವ್ರೇನು ಹೇಳ್ತಾ ಇದ್ದಾರೆ, RSSನವ್ರು ಹೇಳ್ತಾರೆ, ಇವತ್ತು ಮೊನ್ನೆ ಸರಸಂಘ ಚಾಲಕರು ನಮ್ಮ ಮಾತು ಕೇಳಿದೆ, ಇಲ್ಲ ಹಿಂದೂ ಧರ್ಮ ಏನಾದರೂ ರಿಜಿಸ್ಟರ್ ಆಗಿದೆಯಾ? ಹಿಂದೂ ಧರ್ಮಕ್ಕೂ RSSಗೂ ಸಾಕಷ್ಟು ವ್ಯತ್ಯಾಸ ಇದೆ. ಏನಕ್ಕಂದ್ರೆ RSS ಮೊದಲೇ ಹಿಂದೂ ಧರ್ಮ ಇತ್ತು. RSS ಹೇಳಿ ಕೇಳಿ ಬಂದಿರೋದು 1925ರಲ್ಲಿ. ಇದಕ್ಕಿಂತ ದೊಡ್ಡ ಸಂತರಿದ್ರು, ಮೇಧಾವಿಗಳಿದ್ರು, ಅವರೆಲ್ಲ ಇವಾಗ RSS ಅಲ್ಲಿ ಬಂದಿದ್ದಾರೆ ಅಂತ ಹೇಳುವಂಥದ್ದು ತಪ್ಪಾಗುತ್ತೆ. ರೈಟ್. ಆಮೇಲೆ ಇಲ್ಲಿ ಹಿಂದೂ ಧರ್ಮದವರೇ ತುಂಬಾ ಜನ ಇದೆ, ನಾನು ಕೂಡ ಇದ್ದೀನಿ. ತುಂಬಾ ಜನ RSS ಒಬ್ಬದೇ ಇರ್ತಾರೆ. ಸೊ ಅವ್ರನ್ನ RSS is not the sole representative of Hindus ಅಂತ ಅಲ್ಲ, ಇಟ್ ಮೇ ಬಿ ರೆಪ್ರೆಸೆಂಟ್ ಎ ಸ್ಮಾಲ್ ಫ್ರಿಂಜ್ ಎಲಿಮೆಂಟ್, ಬಟ್ ಎಲ್ಲ ಹಿಂದೂಗಳೆಲ್ಲ RSS ಅಲ್ಲಿ ಇರ್ತಾರೆ ಅಂತ ಹೇಳುವಂಥದ್ದು ತಪ್ಪಾಗುತ್ತೆ. ಓಕೆ. ಸೊ ಅದಕ್ಕೋಸ್ಕರ ಇವತ್ತು ಅಫ್ಕೋರ್ಸ್ RSS ತುಂಬಾ ದೊಡ್ಡದಾಗಿ ಬೆಳೆದಿದೆ, ಒಂದು ಹೆಮ್ಮರವಾಗಿ ಬೆಳೆದಿದೆ. ಇವತ್ತು ನಾವು ಹೇಳಿ ಕೇಳಿ ಪುತ್ತಿಗೆ ಅವ್ರಿಗೂ ಗೊತ್ತಿರಬೇಕು, ತುಂಬಾ ಜಡ್ಜ್ಗಳು ಇರ್ತಾರೆ, ಅವರು RSS ಶಾಖೆಗೆ ಹೋಗ್ತಾರೆ, ಹೋಗಿರೋಂಥದ್ದು ನಾವು ನೋಡಿದ್ದೀವಿ. ಆಯ್ತಾ? ಆಮೇಲೆ ತುಂಬಾ ಜನ ಮಾತಾಡುವಂಥ ಜಡ್ಜ್ಗಳು ಅವ್ರ ಅಪಾಯಿಂಟ್ಮೆಂಟ್ ಟೈಮಲ್ಲಿ RSS ಪರ್ಮಿಷನ್ ತಗೊಳ್ಳೇಬೇಕು ಅನ್ನೋಂಥದ್ದು ನಾವು ಕೇಳಿದ್ವಿ. ಏನಕ್ಕಂದ್ರೆ ನಮ್ಮವರು ತುಂಬಾ ಜನ ಜಡ್ಜ್ಗಳು ಇರ್ತಾರೆ, ಇವೆಲ್ಲ ಇರ್ತಾರೆ. ನ್ಯಾಯಾಂಗದ ಮೇಲೆ ಬಹಳ ಗಂಭೀರ ಆರೋಪ ಮಾಡ್ತಾ ಇದ್ದೀರಿ ನೀವು. ಇಲ್ಲ, ನ್ಯಾಯ ಎಲ್ಲ ಗೊತ್ತಿರೋಂಥದ್ದು. ಇವಾಗ ಮೊನ್ನೆ ಯಾದವ್ ಅವ್ರು ಎಲ್ಲಿಗೆ ಹೋಗಿದ್ರು? ಹೈಕೋರ್ಟ್ ಜಡ್ಜ್ ಆಫ್ ಉತ್ತರ ಪ್ರದೇಶ್ ಎಲ್ಲಿಗೆ ಹೋದ್ರು? RSS ಕಾರ್ಯಕ್ರಮಕ್ಕೆ ಹೋಗಿದ್ದು. ಆಮೇಲೆ ಇವ್ರ ಬಗ್ಗೆನೂ ಅದೇ ಹೇಳ್ತಾರಲ್ಲ, ಯಾರು ಸ್ವರ್ಣಕಾಂತ ಶರ್ಮಾ, ಡೆಲ್ಲಿ ಹೈಕೋರ್ಟ್. ಸೊ ಅದಕ್ಕೋಸ್ಕರ ಇದು ತುಂಬಾ ದೊಡ್ಡ ಒಂದು ಸಂಸ್ಥೆ ಆಗಿ ಬೆಳೆದಿದೆ. ಆಯ್ತಾ? ಸೊ ಇಂಥ ದೊಡ್ಡ ಒಂದು ಸಂಸ್ಥೆ ನಾವು ಒಪ್ತೀವಿ, ಅದನ್ನ ನೀವು ತುಂಬಾ ದೊಡ್ಡವರು ಇದ್ದೀರಿ, ಅದೆಲ್ಲ ಎಸ್ ಟ್ರೂ. ಬಟ್ ನೀವು 100 ವರ್ಷ ಲೇಟ್ ಆಗಿದೆ, ಇವಾಗ್ಲಾದ್ರೂ ನೋಂದಾಯಿಸ್ಕೊಳ್ಳಿ, ತಪ್ಪೇನಿದೆ? ಏನಕ್ಕಂದ್ರೆ ನೀವು ಹೇಳೋದು ನೀವು ನೋಂದಾಯಿಸಿಕೊಳ್ಳಿ ಅನ್ನುವುದು ನಿರೀಕ್ಷಿತ, ನಾಟ್ ಅ ಮ್ಯಾಂಡೇಟ್. ಅಂದರೆ ಕಂಪಲ್ಸರಿ ಮಾಡಲೇಬೇಕು ಅನ್ನುವಂಥದ್ದಿಲ್ಲ, ಅದು ನಿಮ್ಮಿಂದ ನಿರೀಕ್ಷಿತ ಅಂತ ಹೇಳ್ತೀರಿ. ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಯು ಅಂತ ಅಲ್ಲ, ಎಕ್ಸ್ಪೆಕ್ಟೆಡ್ ಅಲ್ಲ. ಇದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ RSS ಇಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ರು, ಅವರು ಇಷ್ಟೊಂದು ದುಡ್ಡು ಕದ್ಕೊಂಡು ಹೋಗಿದ್ದಾರೆ ಅನ್ನೋಂಥದ್ದು ಅಟ್ಲೀಸ್ಟ್ ದೇರ್ ಆರ್ 50 to 60 ಕಂಪ್ಲೇಂಟ್ಸ್ ಇನ್ ದ ಪಬ್ಲಿಕ್ ಸ್ಫಿಯರ್.
50-60 ಯಾವುದು ಇವಾಗ ದೇಣಿಗೆ ಬಂದಿರುತ್ತೆ. ಯಾವುದೋ ಒಬ್ಬ ಹೀಸ್ ಆಫೀಸ್ ಬೇರರ್ ಇಂದ RSS ಅವರು ದುಡ್ಡು ಕದ್ದಿದ್ದಾರೆ, ಇಷ್ಟೊಂದು ದುಡ್ಡು ಅದರಲ್ಲಿ ಮಿಸ್ಅಪ್ರಾಪ್ರಿಯೇಷನ್ ಆಗಿದೆ ಅನ್ನೋದು ಸುಮಾರು ಕಂಪ್ಲೇಂಟ್ಸ್ ಇವೆ. ಥ್ರೂಔಟ್ ದ ಕಂಟ್ರಿ ದೇರ್ ಆರ್ ಕಂಪ್ಲೇಂಟ್ಸ್. ಆಯ್ತಾ, ಇದು ನಿಮಗೆ ಒಳ್ಳೇದಾಗುತ್ತೆ, RSS ನವ್ರಿಗೆ ಒಳ್ಳೇದಾಗುತ್ತೆ. ಇದಕ್ಕೆಲ್ಲ ನಿಮಗೆ ಒಂದು ಆಧಾರ ಇರುತ್ತೆ. ದರ್ ಇಸ್ ಅ ಸೆಟ್ ಆಫ್ ಸ್ಟ್ರಕ್ಚರ್. ಅದನ್ನೆಲ್ಲ ಬಿಟ್ಟು ಇಲ್ಲ ನಾವು ಆಗೋದೇ ಇಲ್ಲ, ನೋಂದಾಯಿಸ್ಕೊಳ್ಳೋದಿಲ್ಲ, ನಾವು 100 ವರ್ಷದಿಂದ ನೋಂದಾಯಿಸ್ಕೊಳ್ಳಿ. 100 ವರ್ಷದ ಕೆಳಗಡೆ ಬ್ರಿಟಿಷರ ಅಧಿಕಾರ ಇತ್ತು, ಬ್ರಿಟಿಷರು ನಿಮ್ ಜೊತೆ ಚೆನ್ನಾಗಿದ್ರು. ಆಯ್ತಾ, ಅವ್ರನ್ನ ಕೇಳಲಿಲ್ಲ. ಇವಾಗ ಈ ಸಂವಿಧಾನಾತ್ಮಕವಾಗಿ ನಾವು ಮಾಡಲೇಬೇಕಾಗುತ್ತೆ. It's better that the RSS registers itself because we are now ruling ourselves. ಯಾರು ನಮ್ಮನ್ನ RSS ಸಂಸ್ಥಾಪನೆ ಆದಮೇಲೆ 22 ವರ್ಷ ಬ್ರಿಟಿಷರಿದ್ರಪ್ಪ. ಅದಾದಮೇಲೆ 60ರಿಂದ 65 ವರ್ಷ ತಮ್ಮ ಪಕ್ಷ ಆಳ್ವಿಕೆ ಮಾಡಿದ್ದೀರಿ. ಯಾರಿಗೊಬ್ರಿಗೂ ಅನ್ನಿಸ್ಲಿಲ್ವಾ RSS ನೋಂದಣಿ ಆಗಬೇಕು? ಅಲ್ಲ, ಆ ಸಂದರ್ಭದಲ್ಲಿ ಸರ್ದಾರ್ ಪಟೇಲ್ ಅವರು RSS ಬ್ಯಾನ್ ಮಾಡಿದ ಸಂದರ್ಭದಲ್ಲೂ ಕೂಡ ಅವರು ಲಿಸ್ಟ್ ಹಾಕಿದ್ದಾರೆ. ಇವರು ಒಪ್ಕೊಂಡಿದ್ದಾರೆ, RSS ಒಪ್ಕೊಂಡಿದ್ದಾರೆ. ನಾವು ವಿ ವಿಲ್ ಹ್ಯಾವ್ ಅ ಕಾನ್ಸ್ಟಿಟ್ಯೂಷನ್ ಅಂಡ್ ವಿ ವಿಲ್ ಆರ್ಗನೈಸ್ ಅ ಕಾನ್ಸ್ಟಿಟ್ಯೂಷನ್ ಇವೆಲ್ಲ ಹೇಳಿದ್ದಾರೆ RSS ನವರು. ಅದನ್ನ ಪಾಲನೆ ಮಾಡಲಿಲ್ಲ ಅಷ್ಟೇ. ಅಲ್ಲ, ಯಾರಿಗೂ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು RSS ಅಂತ ಯಾವ ನಾಯಕರಿಗೂ ಅನ್ನಿಸ್ಲಿಲ್ಲ ಇಲ್ಲಿ ತನಕ. ಪ್ರಿಯಾಂಕಾ ಖರ್ಗೆ ಅವರಿಗೆ ಫಾರ್ ದ ಫಸ್ಟ್ ಟೈಮ್ ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಇನ್ನೇನು, ಯು ಶುಡ್ ಹ್ಯಾವ್ ಅ ಕಾನ್ಸ್ಟಿಟ್ಯೂಷನ್ ಅಂಡ್ ಯು ಶುಡ್ ಇದು ಅಂತ ಹೇಳಿದ್ರೆ ವಾಟ್ ಇಸ್ ದ ಅದರ್ ಮೀನಿಂಗ್? ದಟ್ ಇಸ್ ಓನ್ಲಿ ಮೀನಿಂಗ್. ಯಾರು ಸರ್ದಾರ್ ಪಟೇಲ್, ವಲ್ಲಭಾಯ್ ಪಟೇಲ್ ಅವ್ರು ಹೇಳಿರುವಂಥದ್ದು, ಅದು ಬೇರೆ ಯಾವುದು ಅರ್ಥ ಕಲ್ಪಿಸಕ್ ಆಗೋದಿಲ್ಲ. ನೀವು ಅದೊಂದೇ ಅರ್ಥ, ಯು ಶುಡ್ ಹ್ಯಾವ್ ಇದು ಅಂತ. ಸರ್ದಾರ್ ವಲ್ಲಭಾಯ್ ಪಟೇಲ್ರ ಆದೇಶವನ್ನು ಪಾಲನೆ ಮಾಡಲಿಲ್ವಾ? ಮಾಡಲಿಲ್ಲ. ಓಕೆ, ಕ್ರಮ ಯಾಕಾಗಲಿಲ್ಲ? ಅಲ್ಲ, ಕ್ರಮ ಯಾಕಾಗಲಿಲ್ಲ ಅಂತ ಇವಾಗ ಇದೇನಾಗುತ್ತೆ, ನಾನು ಇವಾಗ 21ನೇ ಶತಮಾನದ ವಿಚಾರ ನಾನು ಮಾತಾಡ್ತಿದ್ದೀನಿ. ಆಯ್ತಾ, ನೀವು ಇಲ್ಲ ಆ ಟೈಮಲ್ಲಿ ಯಾಕೆ ಮಾಡಲಿಲ್ಲ, ಅದು ದಟ್ ಈಸ್ ಅ ಮೀನಿಂಗ್ಲೆಸ್ ಆರ್ಗ್ಯುಮೆಂಟ್. ಇವಾಗ ವಿಚಾರ ಬಂದಿದೆ, ಯಾರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಒಬ್ಬರು ಯೋಚನೆ ಮಾಡಿದ್ದಾರೆ. ಇದು ಒಂದು ಒಳ್ಳೆ ಅವಕಾಶ, ಮಾಡಲಿ, ತಪ್ಪೇನು, ಮಾಡೋದ್ರಲ್ಲಿ ತಪ್ಪೇನಿದೆ? ಡೇ 1 ಆ ಪತ್ರವನ್ನು ನೋಡಿದಾಗ ನಾನು ಹೇಳಿದ್ದು, ಗೃಹ ಸಚಿವರು ಯಾಕೆ ಪತ್ರ ಬರೀಬೇಕು? ಅವ್ರೇನು ಬೀಗ್ರ? ಇವರು RSSನ ಸರಸಂಘ ಚಾಲಕರು ಮೋಹನ್ ಭಾಗವತರು ಬೀಗ್ರೇನಲ್ಲ, ನೋಟಿಸ್ ಕೊಡ್ಬೇಕು ಸರ್. ಇಂಥ ಸಂವಿಧಾನದ ಇಂಥ ವಿಧಿಯ ಅಡಿಯಲ್ಲಿ, ಕಾನೂನಿನ ಇಂಥ ಕಲಂನ ಅಡಿಯಲ್ಲಿ ನೀವು ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ. ಯಾಕೆ ಮಾಡ್ಕೊಂಡಿಲ್ಲ? ಮಾಡ್ಕೊಳ್ಳಿ, 7 ದಿವಸದೊಳಗಾಗಿ ಮಾಡಿ, 15 ದಿವಸದೊಳಗಾಗಿ ಮಾಡಿ, ಅದರ್ವೈಸ್ ನಿಮ್ಮ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಬರೀಬೇಕು. ನೋಡಿ, ಇಫ್ ಪ್ರಿಯಾಂಕಾ ಖರ್ಗೆ ಇಸ್ ಅ ಕಾಂಪಿಟೆಂಟ್ ಅಥಾರಿಟಿ, ಅವರು ಬರೀಲಿ, ಇಲ್ಲ ಅಧಿಕಾರಿಗಳು ಬರೀಬೇಕು ಅನ್ನೋದಾದ್ರೆ ಅಧಿಕಾರಿಗಳ ಹತ್ರ ಬರೆಸಲಿ. ನೋಡಿ, ಸೌಜನ್ಯಕ್ಕೆ ಪ್ರಧಾನಮಂತ್ರಿಗಳು ಇವ್ರಿಗೆ ಸರ್ಸಂಘ ಚಾಲಕರಿಗೆ ಖರ್ಗೆ ಅವ್ರು ಬರೆದಿದ್ದಾರೆ, ಅದರಲ್ಲಿ ತಪ್ಪೇನಿಲ್ಲ. ನೀವು ಯು ಹ್ಯಾವ್ ನಾಟ್ ಫಾಲೋಡ್ ದಿ ಪ್ರೊಸೀಜರ್. ವಿಚ್ ಪ್ರೊಸೀಜರ್? ಅಲ್ಲ, ಪ್ರೊಸೀಜರ್ ಅಲ್ಲ. ಇವಾಗ ತುಂಬಾ ಜನ ಲೇಖನ ಬರೀತಿರುವಂಥದ್ದು, ಇಲ್ಲ ಇವ್ರು ಯಾಕೆ ಬರೆದಿದ್ದಾರೆ, ಬೇರೆ ಯಾರು ಬರಿಬಹುದಿತ್ತು ಅನ್ನೋಂಥ ವಿಚಾರ ಬಂದಿದೆ. ಬಟ್ ಸೌಜನ್ಯಕ್ಕೋಸ್ಕರ ಬರೆದಿದ್ದಾರೆ. ಹಿ ಇಸ್ ಅ ವೆರಿ ಸೀನಿಯರ್ ಪರ್ಸನ್, ಮೋಹನ್ ಭಾಗವತ್ ಅವರು. ಬಹುಶಃ ಈ ಕಾಗದ ನೋಡಿ ಅವ್ರಿಗೆ ಪರಿವರ್ತನೆ ಆಗ್ಬೋದು, ಮನ ಪರಿವರ್ತನೆ ಆಗ್ಬಿಟ್ಟು ಇಲ್ಲ ಮಾಡೋಣ ಅಂತ ಅನ್ಕೋಬಹುದು. ಸೊ ವಿ ಡೋಂಟ್ ನೋ ಏನಿದೆ, ಮುಂದೆ ಏನು ಮಾಡ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಏನಕ್ಕಂದ್ರೆ ಇವತ್ತು ವಿಚಾರ ತುಂಬ ಜನಕ್ಕೆ RSS ಇಸ್ ನಾಟ್ ಇವನ್ ರಿಜಿಸ್ಟರ್ಡ್ ಅನ್ನೋಂಥದ್ದು ಗೊತ್ತಿರಲಿಲ್ಲ. ಎಷ್ಟೋ ವರ್ಷಗಳ ಗಟ್ಟಲೆ ಗೊತ್ತಿರಲಿಲ್ಲ, ಇದು ರಿಜಿಸ್ಟ್ರೇಷನ್ ಆಗಿಲ್ಲ ಇವರು ಅಂತ. ಬಟ್ ಆ ಪರಿಸ್ಥಿತಿಯಲ್ಲಿ ಇವಾಗ ಇಷ್ಟೆಲ್ಲ ಆದಾಗ ದಿಸ್ ಪ್ರೊವೈಡ್ಸ್ ಅನ್ ಆಪರ್ಚುನಿಟಿ. ಆಗಲಿ, ಇವಾಗ ರಿಜಿಸ್ಟ್ರೇಷನ್ ಆಗಲಿ, ತಪ್ಪೇ. ತಬ್ಲಿಗಿ ಜಮಾತು ರಿಜಿಸ್ಟರ್ಡ್ ಆಗಿಲ್ಲಪ್ಪ, ಯಾವ ಥರ ಪತ್ರ ಬರೆದ್ರ? ಅಲ್ಲ, ಭೀಮ್ ಆರ್ಮಿ ರಿಜಿಸ್ಟರ್ಡ್ ಅಲ್ಲ, ಪತ್ರ ಬರೆದ್ರ? ಮಾಡಲಿ, ಅವ್ರಿಗೂ ಮಾಡಲಿ, ಕೇಂದ್ರ ಸರ್ಕಾರ ತಗೊಳ್ಳಿ, ಮಾಡಲಿ. ನೀವು ಇಫ್ ಯು ವಾಂಟ್ ಟು ಸೇ ದಟ್ RSS ಈಕ್ವಲ್ ಟು ತಬ್ಲಿಗಿ ಜಮಾ ಅಥವಾ RSS ಈಸ್ ಈಕ್ವಲ್ ಟು ಅಂತ, ಅದು ನಿಮ್ಗೆ ಬಿಟ್ಟಿರೋದು. ನಾನು ಹೇಳೋದಿಲ್ಲ ಅದು. ಐ ಡೋಂಟ್ ಲೈಕ್ ದಟ್. ರಿಜಿಸ್ಟರ್ ಮಾಡದೆ, ನೋಂದಣಿ ಮಾಡದೆ ಕಾರ್ಯನಿರ್ವಹಿಸ್ತಾ ಇರುವ ದೇಶಾದ್ಯಂತ ಪ್ರೆಸೆನ್ಸ್ ಇರುವಂಥ ಅನೇಕ ಸಂಘಟನೆಗಳು ಇದಾವೆ ಅಂತ ಹೇಳಿದೆ ನಾನು. ಅಲ್ಲ, ಮಾಡಲಿ, ಬಟ್ RSS ವೆನ್ ದೇ ಆರ್ ಕ್ಲೇಮಿಂಗ್ ದಟ್ ನೋ ವಿ ಹ್ಯಾವ್ ಎಂಟರ್ಡ್ ಡಿಫ್ರೆಂಟ್ ಆರ್ಗನೈಸೇಷನ್ಸ್, ಇವಾಗ RSS ಕೂಡ ಅವು ಓದಿರೋಂಥದ್ದು, ಇಲ್ಲ ನಮ್ಮನ್ನ ತಪ್ಪ ರೀತಿಯಲ್ಲಿ ಅವ್ರನ್ನ ನಮ್ಮನ್ನ ದೇ ಆರ್ ಪ್ರೊಜೆಕ್ಟಿಂಗ್ ಅಸ್ ಅಂತ ಹೇಳಿ ಅಮೆರಿಕಾದಲ್ಲಿ ದೇ ಹ್ಯಾವ್ ಮೂವ್ಡ್ ಸಮ್ ಆರ್ಗನೈಸೇಷನ್ಸ್ ಟು ಶೋ ಬೆಟರ್ ಫಾರ್ಮ್ ಆಫ್ ದೆಮ್ಸೆಲ್ಸ್. ಅದರಲ್ಲಿ ಸುಮಾರು $1 ಲಕ್ಷ ಎಲ್ಲ ಕೊಟ್ಟಿದ್ದಾರಂತೆ. $2-3 ಲಕ್ಷ ಏನು ಕೊಟ್ಟಿದ್ದಾರಂತೆ. ಅದಕ್ಕೆಲ್ಲ ಖರ್ಚು ಮಾಡೋ ಸಂದರ್ಭದಲ್ಲಿ ಇದೊಂದು ಮಾಡಲಿ, ನೋಂದಣಿ ಮಾಡಿಸ್ಕೊಂಡ್ರೆ ಎಲ್ಲರೂ ಏನು ಅನ್ಕೋತಾರೆ, ಇಲ್ಲಪ್ಪ ದೇ ಆರ್ ರಿಜಿಸ್ಟರ್ಡ್, ದೇ ಫಾಲ್ ಅಂಡರ್ ರೆಜೀಮ್, ದೇ ಫಾಲ್ ಅಂಡರ್ ಸಮ್ ರೆಜೀಮ್, ಅವರು ಕೊಡ್ತಿದ್ದಾರೆ ಅಂತ ಮಾಡ್ಕೊಳ್ಳಿ, ಅದ್ರಲ್ಲಿ ತಪ್ಪೇನಿದೆ ಅಂತ ಅನ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.